ಇದು ನಮ್ಮ ಇಂಡಿಯಾದ ರೇಡಿಯೋ ಆಕ್ಟಿವ್ ಹಳ್ಳಿ ಜದುಗೋಡ ಅಂತ ಜಾರ್ಖಂಡಲ್ಲಿ ಬರುತ್ತೆ. ನ್ಯೂಕ್ಲಿಯರ್ ಬಾಂಬ್ ನ ರೆಡಿ ಮಾಡಕ್ಕೆ ಬೇಕಾಗಿರೋ ಯುರೇನಿಯಂನ ಮೈನಿಂಗ್ ಇಲ್ಲಿ ನಡೆಯುತ್ತೆ. ಇದು ಸ್ಟಾರ್ಟ್ ಆಗಿದ್ದು 1967 ಅಲ್ಲಿ. ಇದನ್ನ ರೆಗ್ಯುಲೇಟ್ ಮಾಡೋ ಬಾಡಿ ಬಂದು ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು. ಇಂಡಿಯಾ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂಡರ್ ಅಲ್ಲಿ ಬರುತ್ತೆ ಈ ಡಿಪಾರ್ಟ್ಮೆಂಟ್. ಜಾರ್ಖಂಡ್ ನ ಈ ಹಳ್ಳಿಯಲ್ಲಿ ಯುರೇನಿಯಂ ಡೆಪಾಸಿಟ್ಸ್ ತುಂಬಾ ಇದೆ. ಯುರೇನಿಯಂ ಸಿಗೋದು ಒಂದ್ ಕಡೆ ಗುಡ್ ನ್ಯೂಸ್ ಅಂದ್ರೆ, ಅಲ್ಲಿರೋ ಜನಕ್ಕೆ ಇದು ಬ್ಯಾಡ್ ನ್ಯೂಸ್. 1960s ಇಂದ ಇಲ್ಲಿ ಜನ ನೋಟಿಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಹುಟ್ಟುವ ಮಕ್ಕಳು ಡಿಸೇಬಲ್ಡ್ ಆಗಿರ್ತಾರೆ. ಕೆಲವ್ರಿಗೆ ಕಣ್ ಕಾಣಿಸಲ್ಲ, ಇನ್ ಕೆಲವ್ರಿಗೆ ಕಿವಿ ಕೇಳಿಸಲ್ಲ, ಇನ್ ಕೆಲವ್ರಿಗೆ ಕೈ ಕಾಲ್ ಸರಿಗಿರಲ್ಲ. ಇದ್ರ ಜೊತೆಗೆ ಈ ಹಳ್ಳಿಯಲ್ಲಿ ಕ್ಯಾನ್ಸರ್ ರೇಟುನು ಜಾಸ್ತಿ ಇದೆ. ಈ ಹಳ್ಳಿಯಲ್ಲಿ ಯುರೇನಿಯಂ ಮೈನಿಂಗ್ ಏನ್ ನಡೆಯುತ್ತೆ ಅದರಿಂದ ರೇಡಿಯೋ ಆಕ್ಟಿವ್ ಡಸ್ಟ್ ಈಚೆಗೆ ಬರುತ್ತೆ. ಈ ಮೈನಿಂಗ್ ಇಂದ ಎದೋಳೋ ಧೂಳು ಆ ಹಳ್ಳಿಗೆ ಹೋಗುತ್ತೆ. ಅಲ್ಲಿರೋ ಮಣ್ಣು ಮತ್ತೆ ನೀರಲ್ಲಿ ಮಿಕ್ಸ್ ಆಗುತ್ತೆ. ಅಲ್ಲಿರೋ ಜನ ಅದೇ ನೀರಲ್ಲೇ ಸ್ನಾನ ಮಾಡಬೇಕು, ಅದನ್ನೇ ಉಪಯೋಗಿಸ್ಬೇಕು, ಅದೇ ಮಣ್ಣಲ್ಲಿ ಅಗ್ರಿಕಲ್ಚರ್ ಮಾಡಬೇಕು. ಸೊ ಗೌರ್ಮೆಂಟ್ ಅವ್ರು ಯಾಕೆ ಏನು ಮಾಡ್ತಾ ಇಲ್ಲ ಅಂದ್ರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಇದನ್ನ ರಿವ್ಯೂ ಮಾಡಿದ್ರು. ಫಸ್ಟು ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಆಮೇಲೆ ಮೈನಿಂಗ್ ನ ಕಂಟಿನ್ಯೂ ಮಾಡಿ ಅಂತ. ಆದ್ರೆ ರಿಪೋರ್ಟ್ಸ್ ಅಲ್ಲಿ ರೇಡಿಯೇಷನ್ ಲೆವೆಲ್ ಸೇಫ್ ಅಂತ ಬರುತ್ತೆ. ಸೊ ಗೌರ್ಮೆಂಟ್ ಅವ್ರಿಗೆ ಯಾವುದೇ ಎವಿಡೆನ್ಸ್ ಸಿಗಲ್ಲ ಮೈನಿಂಗ್ ಇಂದಾನೇ ಇಲ್ಲಿ ಹುಟ್ಟಿರೋ ಮಕ್ಕಳು ಈ ತರ ಡಿಸೇಬಲ್ಡ್ ಆಗಿದ್ದಾರೆ ಅಂತ. ಆದ್ರೆ ಇವತ್ಗುನು ಈ ಹಳ್ಳಿ ನ್ಯೂಸ್ ಅಲ್ಲಿ ಇರುತ್ತೆ. ಇವತ್ಗುನು ಈ ಜಾಗದಲ್ಲಿ ಮೈನಿಂಗ್ ನಡೆಯುತ್ತೆ. 2014 ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಇಶ್ಯೂ ಇಂದ ಸ್ಟಾಪ್ ಮಾಡಿದ್ರು. ಆದ್ರೆ 2018 ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲಿ ರೇಡಿಯೇಷನ್ ಡೇಂಜರಸ್ ಲೆವೆಲ್ ಅಲ್ಲಿ ಇಲ್ದಿದ್ರೂನು ಸಣ್ಣ ಕ್ವಾಂಟಿಟಿ ಎಷ್ಟು ಡೇಂಜರಸ್ ಅಂತ ಈ ಹಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ.